ಹಾಯ್ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ವಿದ್ಯಾ ಸುನಿಲ್ ಚಾನಲ್. ಇದು ಸಂಡೇ ಲಾಗ್. ಈಗ ಪೂಜೆ ಎಲ್ಲ ಮುಗಿಸಿ ನಮ್ಮ ಅತ್ತೆ ಮನೆಗೆ ಹೋಗಬೇಕಿತ್ತು. ಮಳೆ ಜೋರು ಬರತ್ತೆ. ಇಲ್ಲಿ ನೋಡ್ರಿ, ನನ್ನ ಮಗ ಫುಲ್ ಪ್ಯಾಕ್ ಆಗಿಬಿಟ್ಟಾನ. ಅವ್ರ ಅಜ್ಜಿ ಮನೆಗೆ ಹೋಗಕ್ಕೆ ರೆಡಿ ಆಗಿಬಿಟ್ಟಾನ ನೋಡ್ರಿ. ಹಾಯ್ ಮುಡ್ಸು. ಸ್ವೀಟ್ ಎಲ್ಲುಂಟಿ? ಯಾಕ ಅಜ್ಜಿ ಮನೆ ಎದ್ಕೊಂಟಿ? ಸಂಡೇ ಈಗ ಆ ಮನೆಗೆ ಹೊಂಟೇವಿ. ಮಳೆ ಒಂದು ಜೋರು ಬರತೈತಿ. ಛತ್ರಿ ಹಿಡ್ಕೊಂಡು ಹೊಂಟೇವಿ. ನಮ್ಮ ಅತ್ತೆ ಮಟನ್ ಮಾಡಕ್ಕಂತೇಳಿ ಆಲ್ರೆಡಿ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಕೊಬ್ಬರಿ, ಟೊಮ್ಯಾಟೊ, ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇಟ್ಟಾರ. ಮತ್ತು ಇಲ್ಲಿ ಕೈಮಾ ಮಾಡಿ ಉಂಡೆ ಮಾಡ್ತಾರೆ. ಈಗ ಈ ಕೈಮಾ ಉಂಡಿನ ಎಣ್ಣೆ ಒಳಗೆ ಫ್ರೈ ಮಾಡ್ತಾರೆ. ಸೊ ಕೈಮಾ ಉಂಡೆ ಹೆಂಗೆ ಮಾಡೋದು ಅಂತೇಳಿ ನಾನು ರೆಸಿಪಿ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಇಲ್ಲಿ ಒಳಗೆ ಹಸಿ ನಾನೀಗ ಚಿಕನ್ ಮಾಡೋಕ್ಕಂತೇಳಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡೀನಿ. ಚಿಕನ್ ವಾಶ್ ಮಾಡಿ ಇಟ್ಕೊಂಡು ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗೆ ಆಯಿಲ್ ಹಾಕಬೇಕು. ಹಂಗೆ ಆನಿಯನ್, ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಎಲ್ಲ ಹಾಕಬೇಕು. ಈಗ ಸ್ವಲ್ಪ ಫ್ರೈ ಮಾಡಬೇಕು. ಈಗ ನಾನು ಚಿಕನ್ ಸ್ವಲ್ಪ ಮೊಸರು, ಗರಂ ಮಸಾಲ, ಅರಿಶಿಣ ಪುಡಿ ಹಾಕಿ ಕಲಸಿಡ್ತೀನಿ. ಒಂದು 5 ನಿಮಿಷ ಬಿಡ್ಬೇಕು ಹಂಗೆ. ಈಗ ನಾನು ಮಾಡಿಟ್ಕೊಂಡು ಒಗ್ಗರಣೆಗೆ ಚಿಕನ್ ಹಾಕಾಕತ್ತೇನೆ. ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಿಲ್ಲಿ ಪೌಡ್ರ್ ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ.
ಸ್ವಲ್ಪ ಬಾಯಿ ಮುಚ್ಚಿ ಹಂಗೆ ಬಿಡಬೇಕು, ಯಾಕಂದ್ರೆ ಅದು ನೀರು ಬಿಡ್ತಂದ್ರೆ ಸ್ವಲ್ಪ ಗ್ರೇವಿ ಜಾಸ್ತಿ ಬರ್ತೈತಿ. ಹಂಗೆ ನೀವು ರೈಸ್ಗೆ ಹಚ್ಕೊಂಡು ತಿನ್ಬೋದು. ಈಗ ಎಲ್ಲ ಅಡುಗೆ ಮುಗೀತು. ಹಂಗೆ ನನ್ನ ಮಗನ ಜೊತೆ ಸ್ವಲ್ಪ ಆಟ ಆಡಿದ್ರಾತಂತೇಳಿ ಹಾಲೊಳಗೆ ಬಂದು ಕುಂತೆ. ನನ್ನ ಮಗನ ನೋಡ್ರಿ ಎಲ್ಲ ಸಾಮಾನು ಹರ್ಕೊಂಡು ಹೆಂಗೆ ಆಟ ಆಡ್ಕೊಂತ ಕುಂತಾನೆ. ಹಾಲು ತುಂಬ ಒಂದು ಸಾಮಾನು ತುಂಬಿಟ್ಟವು. मैं उस बात को भूल जाता हूँ। मैं लंच करने के लिए नहीं आया था आपके घर पर। ओह हाँ, मैं यहाँ इसलिए आई थी। बताइए था तो ये संडे कैसा रहेगा शिनचैन? पोस्टर पर घुमा करता था। सच में माफ करना, मैं तो फुटाबा अम्यूज़मेंट पार्क के बारे में सोच रही थी। अरे उसे छोड़िए ना, मैं आपको बहुत बढ़िया जगह लेकर जाऊँगा। आपको है ना? वही जगह ठीक रहेगी। ನೋಡ್ರಿ ಸಿಂಚನ್ ನೋಡಿ ಫುಲ್ ಕುಣ್ಯಾಕತ್ಬಿಟ್ಟಾನ ಸಿಂಚನ್ನಲ್ಲಿ. ಈಗ ಎಲ್ಲರೂ ಸೇರಿ ಎಲ್ಲ ಅಡುಗೆನ ಹೊರಗೆ ಎಲ್ಲ ರೆಡಿ ಆಗೈತಿ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬೇರೆ ಬಂದಿದ್ವಿ, ಹಂಗೆ ಎಲ್ಲ ಸೇರಿ ಊಟ ಮಾಡಿದ್ವಿ. ಇವತ್ತಿನ ವ್ಲಾಗ್ ನೋಡಿ ನಿಮಗೆ ಏನು ಅನ್ನಿಸ್ತಿ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.